ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. DCM DKಶಿ ದೆಹಲಿಯ ದಂಡಯಾತ್ರೆಯ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ? ರಾಜಕೀಯವಾಗಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸತೀಶ್ ಅವರ ದೆಹಲಿಯ ಪ್ರವಾಸ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಬಗ್ಗೆ ಇತ್ತೀಚೆಗಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು, ಮುಂದಿನ ಜವಾಬ್ದಾರಿ ನಾಯಕತ್ವ ಯಾರ ಹೆಗಲಿಗೆ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಹೆಗಲಿಗೆ ಅಂತ. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಎನ್ನುವ ಮಟ್ಟಕ್ಕೆ ಚರ್ಚೆ ಆಯಿತು. ಇದೀಗ ನವೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳುವ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಬೆನ್ನಲ್ಲೇ ದೆಹಲಿಯ ಭೇಟಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸತ್ಯ ಎಷ್ಟು ಸುಳ್ಳು, ಇದು ಆ ರಾಜಕೀಯ ಚರ್ಚೆಗಳಿಗೂ ಈ ಭೇಟಿಗೂ ಸಂಬಂಧ ಇದೆಯಾ, ಅಥವಾ ಇದೊಂದು ರಾಜಕೀಯವಲ್ಲದ ಅಭಿವೃದ್ಧಿಯ ಭೇಟಿನ? ಯಾಕಂತ ಹೇಳಿದ್ರೆ ಕೇಂದ್ರಕ್ಕೆ ಹೋದರೆ ಸಚಿವರನ್ನು ಭೇಟಿಯಾಗೋದು, ಕೇಂದ್ರದ ಸಚಿವರಿಂದ ಅನುದಾನವನ್ನು ತರೋದು, ಕೇಂದ್ರದ ಸಚಿವರಿಂದ ಅನುಮೋದನೆಯನ್ನು ಪಡೆಯೋದು, ಈ ರೀತಿ ಅನೇಕ ರೀತಿಯ ಕೆಲಸಗಳಿರುತ್ತೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ಬಳಿಕ ಅಹಿಂದ ನಾಯಕರು ಅಂತ ಗುರುತಿಸಿಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಸಿಎಂ ನಂತರ ಅಹಿಂದ ನಾಯಕತ್ವ ಸತೀಶ್ಗೆ ಸಿಗಬೇಕು ಅಂತ ಹೇಳಿ ಸಿಎಂ ಪುತ್ರ ಹೇಳಿದ್ರು. ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತ ಹೇಳಿ ಯತೀಂದ್ರ ಮಾತನಾಡಿದ್ರು. ಯತೀಂದ್ರ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿತ್ತು. ದೆಹಲಿಯ ಪ್ರವಾಸದ ವೇಳೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಇನ್ನಿತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ.